ಕ್ರೈಸ್ತ ಸನ್ಯಾಸಿನಿಯರ ಬಂಧನ ವಿರೋಧಿಸಿ ಛತ್ತೀಸ್ಗಢ ಸರ್ಕಾರದ ವಿರುದ್ಧ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು. ಸುಳ್ಳು ಆರೋಪ ಹೊರಿಸಿ ಕ್ರೈಸ್ತ ಸನ್ಯಾಸಿನಿಯರನ್ನ ಬಂಧಿಸಿ ಜೈಲಿಗಟ್ಟಿದ ಛತ್ತೀಸ್ಗಢ ಸರ್ಕಾರದ ಕ್ರಮದ ಹಿಂದೆ ರಾಜಕಾರಣವಿದೆ ಎಂದಾರೋಪಿಸಿ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ನೇತೃತ್ವದಲ್ಲಿ ಮಂಗಳೂರಿನ ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಧಾರ್ಮಿಕ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷ ಫಾದರ್ ಡೊಮಿನಿಕ್ ವಾಸ್, ಭಾರತದ ಕ್ರೈಸ್ತರು ಈ ಮಣ್ಣಿನ ಮಕ್ಕಳು, ದೇಶಭಕ್ತರು, ಮತಾಂಧರಲ್ಲ. ಒಂದು ಕೈಯಲ್ಲಿ ಬೈಬಲ್ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಸಂವಿಧಾನವನ್ನ ಹಿಡಿದು ಈ ದೇಶವನ್ನ ಅಪಾರವಾಗಿ ಪ್ರೀತಿಸುವವರು ಎಂದು ಹೇಳಿದ್ದಾರೆ. ಎಲ್ಲರ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಒಂದಾಗಿ ಐಕ್ಯತೆಯಿಂದ ಪಾಲ್ಗೊಳ್ಳುವ ಅವಕಾಶ ಹಿಂದೆ ಇತ್ತು. ಆದರೆ ಇವತ್ತು ದೇಶದಲ್ಲಿ ವಿಷದ ಬೀಜವನ್ನ ಬಿತ್ತಲಾಗಿದೆ. ಇದು ನೋವು ತಂದಿದೆ. ನಾವು ಕ್ರೈಸ್ತರು ವಿಷದ ಬೀಜವನ್ನ ಬಿತ್ತಿಲ್ಲ. ಎಲ್ಲರನ್ನ ಗೌರವಿಸುತ್ತೇವೆ. ದೇಶದ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದವರು ಕ್ರೈಸ್ತರು. ಕ್ರೈಸ್ತ ಭಗಿನಿಯರ ಮೇಲೆ ಹಾಕಿರುವ ಮೊಕದ್ದಮೆಯನ್ನ ಹಿಂಪಡೆಯಬೇಕು. ಕನ್ಯಾಸ್ತ್ರೀಯರನ್ನ ಹಿಂಸಿಸಿದ ಜ್ಯೋತಿ ಶರ್ಮಾಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನೀವು ನಮ್ಮನ್ನು ಅಶಿಕ್ಷಕಿ, ಅಮಾಯಕಿ, ಅಬಲೆ, ಮಂದಬುದ್ಧಿ, ಪೊಟ್ಟಿ ಅಂತ ತಿಳಿಯಬೇಡಿ. ನಾವು ಬೆಳಕಿನ ಕಿಡಿ, ಜ್ವಾಲೆಯಂತೆ ಉರಿಯುವ ಶಕ್ತಿ ನಮಗಿದೆ. ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೇಳಿ ಭಾರತ ಮಾತೆಯ ಬೇಟಿಗಳನ್ನೇ ಬೇಟೆಯಾಡುವ ಜನರೇ ನೆನಪಿನಲ್ಲಿಡಿ. ನಾವು ಹೆದರುವ, ಬಿಲದಲ್ಲಿ ಅಡಗುವ ಇಲಿಗಳಲ್ಲ, ಹೆದರಿಸುವ ಹುಲಿಗಳೂ ಅಲ್ಲ. ನಾವು ಕುರುಡರಿಗೆ ಕಣ್ಣುಗಳಾಗಿ, ಅಶಕ್ತರಿಗೆ ಶಕ್ತಿಯಾಗಿ, ವಯಸ್ಕರಿಗೆ ಊರುಗೋಲಾಗಿ, ಯುವಕರಿಗೆ ದಾರಿದೀಪವಾಗಿ, ಅಬಲೆಯರಿಗೆ ಧೈರ್ಯ ಸಾಂತ್ವನವಾಗಿ, ಬಡವರಿಗೆ ಭಯಪಡಬೇಡ ಮೇಹೂನಾ ಅಂತ ಹೇಳುವ ತ್ಯಾಗಮೂರ್ತಿ ಭಗಿನಿಯರು ನಾವು. ಈ ಭಾರತವನ್ನು ಪ್ರೀತಿಸುವ, ಭಾರತದ ಎಲ್ಲ ಪ್ರಜೆಗಳನ್ನು ಪ್ರೀತಿಸುವ, ಪ್ರತ್ಯೇಕವಾಗಿ ನಿರ್ಗತಿಕರು, ಬಡವರು ಇವರೆಲ್ಲರನ್ನು ಪ್ರೀತಿಸುವ ಈ ಕ್ರೈಸ್ತರ ಮೇಲೆ ದೌರ್ಜನ್ಯವಾಗುತ್ತದೆ. ಇದು ನಮಗೆಲ್ಲರಿಗೆ ನೋವಿನ ಸಂಗತಿ.